ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ರಾಕೇಶ್ ಆರುಂಡಿ. ಬಿಗ್ ಬಾಸ್ ಸೀಸನ್ 11ರಲ್ಲಿ ರಾತ್ರೋರಾತ್ರಿ ಫೇಮಸ್ ಆಗಿದ್ದು ಗೋಲ್ಡ್ ಸುರೇಶ್. ಯಾರಪ್ಪ ಈತ ಅಂತ ಎಲ್ಲರ ಕಣ್ಣು ಕುಕ್ಕಿಬಿಟ್ರು. ಜೊತೆಗೆ ಗೋಲ್ಡ್ ಸುರೇಶ್ ಅವರ ಕೊರಳಿನಲ್ಲಿರ್ತಕ್ಕಂಥ ಚಿನ್ನದ ಸರವನ್ನು ನೋಡಿ ಸ್ಪರ್ಧಿಗಳೇ ಕೂಡ ಹೌಹಾರಿ ಬಿಟ್ಟರು. ಈತ ಬೆಳೆದಿದ್ದು ಹೇಗೆ, ಇಷ್ಟು ಕೋಟ್ಯಾಧಿಪತಿ ಆಗಿದ್ದು ಹೇಗೆ, ನೀವೆಲ್ಲರೂ ಕೂಡ ನಂಬಲಿಕ್ಕೆ ಸಾಧ್ಯವೇ ಇಲ್ಲ. ಆ ರೀತಿಯಾದಂಥ ಒಂದು ಕಥೆಯನ್ನು ನಾನು ಹೇಳಲೇಬೇಕು. ಬಡತನದಲ್ಲಿ ಬೆಳೆದರೂ ಕೂಡ ಅದನ್ನೇ ಹಠವಾಗಿ ತೆಗೆದುಕೊಂಡು ನಾನು ಶ್ರೀಮಂತನಾಗಿ ಬೆಳಿಬೇಕು ಅಂತ ಕಡು ಬಡತನದ ಹುಡುಗ ಇಂದು ಕೋಟ್ಯಾಧಿಪತಿಯಾಗಿ ಬೆಳೆದು ಬಿಟ್ಟಿದ್ದಾರೆ. ಬಿಗ್ ಬಾಸ್ ಸೀಸನ್ 11ರ ಸ್ಪರ್ಧಿ ಮೈ ಮೇಲೆ ಕೋಟಿ ರೂಪಾಯಿ ಬೆಲೆ ಬಾಳೋ ಚಿನ್ನದ ಸರಗಳನ್ನು ಹೂವಿನ ಹಾರಗಳಂತೆ ಧರಿಸಿ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದ್ದೇ ತಡ ಅಲ್ಲಿದ್ದಂಥ ಎಲ್ಲ ಲೇಡಿ ಕಂಟೆಸ್ಟೆಂಟ್ಗಳು ಬೆಚ್ಚಿ ಬಿದ್ದುಬಿಟ್ರು. ಯಾರಪ್ಪ ಈತನ ಬ್ಯಾಕ್ಗ್ರೌಂಡ್ ಏನು ಅಂತ ಅವು ಹಾರಿದ್ರು. ಸ್ನೇಹಿತರೆ, ನಿಮಗೂ ಕೂಡ ಆ ಥರದ ಒಂದು ಕುತೂಹಲವಿದ್ದೇ ಇರುತ್ತೆ. ಕಡು ಬಡತನದಲ್ಲಿ ಬೆಳೆದ್ರೂ ಕೂಡ ಒಬ್ಬ ವ್ಯಕ್ತಿ ಈ ರೀತಿಯಾಗಿ ಶ್ರೀಮಂತನಾಗಲಿಕ್ಕೆ ಸಾಧ್ಯವಾ? ಜೊತೆಗೆ ಕೋಳಲ್ಲಿ ಸಣ್ಣ ಪುಟ್ಟ ಚಿನ್ನದ ಸರಗಳನ್ನು ಹಾಕಬೇಕಾದ್ರೆ ಇವತ್ತಿನ ಮಾರ್ಕೆಟ್ಗೆ ನೀವೆಲ್ಲರೂ ಕೂಡ ಊಹೆ ಮಾಡುವಂತೆ 10 ಗ್ರಾಮ್ ಚಿನ್ನಕ್ಕೆ 70,000 ರೂಪಾಯಿ ಇದೆ. ಅಂದರೆ ಆತ ಕೋಳಲ್ಲಿ ಧರಿಸಿದ್ದು 2ರಿಂದ 3 kg ಬಂಗಾರ. ಅಂದರೆ ನೀವು ಲೆಕ್ಕ ಹಾಕಿದ್ರೆ ಕೋಟಿ ಬೆಲೆ ಬಾಳುವಂತಹ ಚಿನ್ನದ ಸರಗಳನ್ನು ಆತ ಕೋಳಲ್ಲಿ, ಕೈಗಳಲ್ಲಿ, ಕಾಲಿಗೆ ಹಾಕ್ಕೊಂಡು ತಿರುಗಾಡ್ತಾ ಇದ್ದಾನೆ. ಜೊತೆಗೆ ಆತನ ಗನ್ಮ್ಯಾನ್ಗಳೇ 6ರಿಂದ 7 ಜನರಿದ್ದಾರೆ. ಅದನ್ನು ನೋಡಿ ಸುದೀಪ್ ರವರೇ ಹಾರಿಬಿಟ್ರು. ಆತನ ಮೂಲವೇನು, ಆತನ ಬ್ಯಾಕ್ಗ್ರೌಂಡ್ ಏನು, ಆತ ಯಾವ ಊರಿನವನು, ಜೊತೆಗೆ ಏನು ಆತನ ಬಿಸ್ನೆಸ್ ಅನ್ನೋದರ ಕುರಿತಾಗಿ ಒಂದಿಷ್ಟು ಸಂಕ್ಷಿಪ್ತವಾದ ಮಾಹಿತಿ. ಎಲ್ಲರೂ ಕೂಡ ಬಡತನದಲ್ಲಿ ಬೆಳೆದ್ರೂ ಕೂಡ ಹುಟ್ಟುತ್ತಾ ನಾವು ಬಡವರಾಗಿ ಹುಟ್ಟಿದ್ರೂ ಸಾಯಬೇಕಾದ್ರೆ ಶ್ರೀಮಂತನಾಗೆ ಸಾಯಬೇಕು ಅನ್ನೋ ಮಾತಿದೆಯಲ್ಲ, ಅದಕ್ಕೆ ಸಾಕ್ಷ್ಯವಾಗಿ ನಿಂತಿರ್ತಕ್ಕಂಥ ವ್ಯಕ್ತಿ. ಮನುಷ್ಯನಿಗೆ ಹಠ ಬೇಕು, ಜೊತೆಗೆ ಛಲ ಇರಬೇಕು ಅನ್ನೋದಕ್ಕೆ ಸಾಕ್ಷಿಯಾಗಿರುವ ವ್ಯಕ್ತಿ ಈತ. ಗೋಲ್ಡ್ ಸುರೇಶ್ ಮೂಲತಃ ಉತ್ತರ ಕರ್ನಾಟಕದ ಮೂಲದವನು. ಜೊತೆಗೆ ಬೆಳಗಾವಿ ಜಿಲ್ಲೆಯ ಪುಟ್ಟ ಗ್ರಾಮದಲ್ಲಿರುವ ಒಂದು ಗ್ರಾಮದಲ್ಲಿ ಹುಟ್ಟಿ ಬೆಳೆದಂಥ ವ್ಯಕ್ತಿ. ಕಡು ಬಡತನದಲ್ಲಿ ಬೆಳೀತಾರೆ, ಆದರೆ ಬಾಲ್ಯದಲ್ಲಿ ಅತೀವ ತುಂಟ ಸ್ವಭಾವ ಹೊಂದಿದ್ರಂತೆ. ಸುರೇಶ್ ಅವ್ರನ್ನ ಅವ್ರ ಫ್ಯಾಮಿಲಿಯವ್ರು ಹೇಗಾದರೂ ಮಾಡಿ ಹಾಸ್ಟೆಲ್ಗೆ ಸೇರಿಸಬೇಕು ಅಂತ ಕುಟುಂಬಸ್ಥರೆಲ್ಲರೂ ಕೂಡ ನಿರ್ಧಾರ ಮಾಡಿದ್ರಂತೆ. ಆದರೆ ಸುರೇಶ್ಗೆ ಈ ಓದಿನ ಜ್ಞಾನ ಹೆಚ್ಚಾಗಿ ತಲೆಗೆ ಹತ್ತಲಿಲ್ಲ. ಈತ ಓದಿರೋದು ನಿಮಗೆಲ್ಲ ತಿಳಿದಿರುವಂತೆ 10ನೇ ಕ್ಲಾಸ್ ಅಷ್ಟೇ. ಅದಾದ ನಂತರ ಇವ್ರ ಜೀವನ ಒಂದು ಸ್ವಲ್ಪ ಡೈವರ್ಟ್ ತೆಗೆದುಕೊಳ್ಳುತ್ತೆ. ಯಾಕೆಂದರೆ ಯಾರಿಗೇ ಆಗಲಿ ಅವಮಾನಗಳಿದೆಯಲ್ಲ, ಅದು ಕಲಿಸ್ತಕ್ಕಂಥ ಪಾಠ, ಅದು ಹುಟ್ಟು ಹಾಕ್ತಕ್ಕಂಥ ಛಲ, ಅವೆಲ್ಲವೂ ಕೂಡ ಬೇರೆ ಥರನೇ ಇರುತ್ತೆ. ಅದೇ ರೀತಿಯಾಗಿ ಅವಮಾನವನ್ನೇ ಚಾಲೆಂಜ್ ಆಗಿ ಸ್ವೀಕರಿಸಿದಂಥ ವ್ಯಕ್ತಿ ಗೋಲ್ಡ್ ಸುರೇಶ್. ಇವತ್ತು ನೀವೆಲ್ಲರೂ ಕೂಡ ಊಹೆನೂ ಕೂಡ ಮಾಡಲಿಕ್ಕೆ ಸಾಧ್ಯವಿಲ್ಲ, ಆತನ ಮನೆಯ ನಾಯಿಗೂ ಕೂಡ ಚಿನ್ನದ ಸರಗಳನ್ನು ಹಾಕ್ತಾರೆ. ಅದೇ ರೀತಿಯಾಗಿ ಅನೇಕ ಪೋಸ್ಟ್ಗಳನ್ನು ಇನ್ಸ್ಟಾಗ್ರಾಮ್ನಲ್ಲೂ ಕೂಡ ಹಾಕಿ ತನ್ನ ತಾಕತ್ತನ್ನು, ತನ್ನ ಶ್ರೀಮಂತಿಕೆಯನ್ನು, ತಾನು ಗಳಿಸಿರ್ತಕ್ಕಂಥ ಸಂಪಾದನೆಯನ್ನು ವ್ಯಕ್ತಪಡಿಸಲಿಕ್ಕೆ, ಅದು ಕೂಡ ಬೇರೆಯವರಿಗೆ ಸ್ಫೂರ್ತಿ ಆಗುವ ರೀತಿಯಾಗಿ ವ್ಯಕ್ತಪಡಿಸ್ತಾ ಇರ್ತಕ್ಕಂಥ ವ್ಯಕ್ತಿ ಗೋಲ್ಡ್ ಸುರೇಶ್ ಅವರು. ನಿನ್ನ ಕೈಯಲ್ಲಿ ಏನಾಗುತ್ತೆ ಅಂತ ಯಾರೋ ಒಬ್ಬರು ಸುರೇಶ್ಗೆ ತುಂಬ ಅವಮಾನ ಮಾಡಿದ್ರಂತೆ, ಇನ್ಸಲ್ಟ್ ಮಾಡಿದ್ರಂತೆ. ಅದನ್ನೇ ಅವತ್ತು ಚಾಲೆಂಜಾಗಿ ಸ್ವೀಕರಿಸದೆ ಎಲ್ಲೂ ಕೂಡ ನಿಲ್ಲಿಸಲಿಲ್ಲ ನನ್ನ ಈ ಹೋರಾಟದ ಹಾದಿಯನ್ನು. ಇವತ್ತು ಶ್ರೀಮಂತನಾಗಿ ಬೆಳೆದುಬಿಟ್ಟಿದ್ದೀನಿ ಅಂತ ಗರ್ವದಿಂದ ಹೇಳ್ಕೊಳ್ತಾರೆ. ಉತ್ತರ ಕರ್ನಾಟಕದವರಿಗೆ ನಾನೊಂದು ಒಳ್ಳೆಯ ಎಕ್ಸಾಂಪಲ್ ಆಗಿ ನಾನು ಆಗಬೇಕು, ಇನ್ನೊಬ್ಬರಿಗೆ ನಾನು ಸ್ಫೂರ್ತಿ ಆಗಬೇಕು, ಇನ್ನೊಬ್ಬರು ಕೂಡ ನನ್ನನ್ನು ನೋಡಿ ಅವ್ರ ಬದುಕಿನಲ್ಲೂ ಕೂಡ ಬೆಳೀಬೇಕು ಅನ್ನೋದನ್ನು ನಾನು ಬಯಸ್ತೀನಿ ಅಂತ ಭಾಳಷ್ಟು ಸರಿ ಆ ಮಾತುಗಳ ಮುಖಾಂತರವೇ ಗೋಲ್ಡ್ ಸುರೇಶ್ ಅವರು ಹೇಳಿದ್ದಾರೆ. ನಾನು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದಿರೋನು, ಇಂದು ಕೋಟಿಗಟ್ಟಲೆ ಕಾರ್ ಇಟ್ಟಿದ್ದೀನಿ ಅಂತ ಹೆಮ್ಮೆಯಿಂದ ಹೇಳ್ತೀನಿ ಅಂತ ಪದೇ ಅದೇ ಮಾತುಗಳನ್ನು ಗರ್ವದಿಂದ ಹೇಳ್ತಾರೆ. ಇನ್ನೂ ಕೂಡ ಅವರ ಆಸೆಗಳು ಏನೇನಿದೆ ಅಂತ ನಾನು ಹೇಳಲೇಬೇಕು. ಬಟ್ ಆದರೆ ಅವ್ರ ಬಿಸ್ನೆಸ್ ಬಗ್ಗೆನೂ ಕೂಡ ಮಾತನಾಡೋದಕ್ಕಿಂತ ಮುಂಚೆ ಮೈಮೇಲಿಗೆ ಅವ್ರಿಗೂ 2 ಕೋಟಿ ರೂಪಾಯಿ ಮೌಲ್ಯದ 2ರಿಂದ 3 kg ಚಿನ್ನದ ಒಡವೆ ಧರಿಸ್ತಕ್ಕಂಥ ಗೋಲ್ಡ್ ಸುರೇಶ್ ಅವರಿಗೆ ಮುಂದಿನ ವರ್ಷ ಗೋಲ್ಡ್ ಶರ್ಟ್ ಮಾಡಿಸ್ಕೊಳ್ಬೇಕು ಅನ್ನೋ ಒಂದು ಆಸೆ ಇದೆಯಂತೆ. ಅದ್ರ ಮುಖಾಂತರ ಇಡೀ ಸಂಪೂರ್ಣ ಶರ್ಟೇ ಗೋಲ್ಡ್ ಮಯವಾಗಿರಬೇಕು, ಅದನ್ನು ಹಾಕ್ಕೊಂಡು ನಾನು ಒಂದು ವರ್ಲ್ಡ್ ರೆಕಾರ್ಡ್ ಮಾಡಬೇಕು ಅನ್ನೋ ಒಂದು ಕನಸು ಕೂಡ ಇದೆ. ಈಗಾಗಲೇ ಅವರ ಮನೆಯ ನಾಯಿಗಳಿಗೂ ಗೋಲ್ಡ್ ಸರಗಳನ್ನು ಹಾಕಿ ಒಂದಿಷ್ಟು ಸುದ್ದಿಯಾಗಿದ್ದಾರೆ. ಜೊತೆಗೆ ಅವರ ಕೈನ ಉಂಗುರಗಳು, ಜೊತೆಗೆ ಕೊರಳಿನ ಸರಗಳು, ಕಾಲಿಗೆ ಇರ್ತಕ್ಕಂಥ ಬಳೆಗಳು ಎಲ್ಲವೂ ಕೂಡ ಗೋಲ್ಡ್ ಮಯವಾಗಿದೆ. ಕಿವಿಗೆ ಹಾಕೋದು ಎಲ್ಲವೂ ಕೂಡ ಗೋಲ್ಡ್. ಆ ವ್ಯಕ್ತಿ ಈಗಾಗಲೇ ಗೋಲ್ಡ್ ಸುರೇಶ್ ಅಂತಲೇ ಹೆಸರುವಾಸಿ ಆಗಿಬಿಟ್ಟಿದ್ದಾರೆ. ಇದೊಂದು ವರ್ಲ್ಡ್ ರೆಕಾರ್ಡ್ ಮಾಡೋ ಆಸೆ. ಜೊತೆಗೆ ಅವರು ಆರಂಭದಲ್ಲಿ ಈಗ ವೃತ್ತಿ ಏನು ಮಾಡ್ತಾ ಇದ್ದಾರೆ ಅಂತ ನಾನು ಹೇಳ್ಬಿಡ್ತೀನಿ. ಮೊದಲು ಹುಟ್ಟಿದ್ದು ರೈತನ ಮಗನಾಗಿ, ಒಂದಿಷ್ಟು ಜಮೀನಿತ್ತು, ಅದನ್ನು ಅವ್ರ ಫ್ಯಾಮಿಲಿಯವರು ಕೂಡ ಈ ಜಮೀನನ್ನೇ ನೋಡ್ಕೊಂಡು ಹೋಗು ಅಂತ ಅವ್ರ ಫಾದರ್ ಕೂಡ ಹೇಳಿದ್ರಂತೆ. ಆದರೆ ಈತನ ದಾರಿಯೇ ಬೇರೆ ಆಗಿತ್ತು. ಏನಾದರೂ ಬದುಕಿನಲ್ಲಿ ಸಾಧಿಸಬೇಕು ಅನ್ನೋ ಛಲ ಹೊಂದಿದ್ದರಿಂದ ಈಗ ಅವರು ಸಿವಿಲ್ ಕಾಂಟ್ರಾಕ್ಟರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಜೊತೆಗೆ
ಇಂಟೀರಿಯರ್ ಡಿಸೈನ್ ಅನ್ನೋ ಒಂದು ಕಂಪನಿಯನ್ನು ಕೂಡ ಶುರು ಮಾಡಿಬಿಟ್ರು. ಅದಾದ ನಂತರ ಅವ್ರ ಬದುಕೇ ಬದಲಾಯಿತು ಅಂತ. ಸಿವಿಲ್ ಕಾಂಟ್ರಾಕ್ಟರ್ ಅಂದರೆ ನಿಮಗೆ ಕ್ಲಾಸ್ 1 ಕಾಂಟ್ರಾಕ್ಟರ್, ಕ್ಲಾಸ್ 2 ಕಾಂಟ್ರಾಕ್ಟರ್ ಅಂತ ಬರುತ್ತೆ. ಅವರು ಯಾವ ರೀತಿಯಾಗಿ ಕಾಂಟ್ರಾಕ್ಟರ್ ಆರ್ಡರ್ಗಳನ್ನು ತೆಗೆದುಕೊಳ್ತಾರೋ, ಟೆಂಡರ್ಗಳನ್ನು ತೆಗೆದುಕೊಳ್ತಾರೋ ಅದ್ರ ಮೇಲೆ ಅವ್ರ ಬದುಕು ಕೂಡ ಅದರಿಂದ ಬರ್ತಕ್ಕಂಥ ಕಮಿಷನ್ ಅಂತಲೇ ಹೇಳ್ಬೋದು. ಅವ್ರು ಎಷ್ಟು ಖರ್ಚು ಮಾಡಿರ್ತಾರೋ ಅದರಲ್ಲಿ ಎಷ್ಟು ಹಣವನ್ನು ಉಳಿಸ್ಕೊಳ್ಬೋದು, ಅದ್ರ ಮುಖಾಂತರ ಅವ್ರು ರಿಚ್ ಆಗ್ಬೋದು. ಆಲ್ಮೋಸ್ಟ್ ಈ ಕಾಂಟ್ರಾಕ್ಟರ್ಗಳು ಬಹಳಷ್ಟು ವೈಭವೋಪೇತವಾಗಿ ಬದುಕನ್ನು ಕಟ್ಕೊಂಡಿರ್ತಾರೆ. ಯಾಕೆಂದರೆ ಅದರಿಂದ ಅಷ್ಟು ಆದಾಯವೂ ಕೂಡ ಇರುತ್ತೆ ಅನ್ನೋದು ನೀವೆಲ್ಲರೂ ಕೂಡ ಸಹಜವಾಗಿ ಗಮನಿಸ್ತೀರ. ಸಿವಿಲ್ ಕಾಂಟ್ರಾಕ್ಟರ್ ಈ ಮಟ್ಟಕ್ಕೆ ಬೆಳೆದು ಬಿಟ್ಟರು. ಜೊತೆಗೆ ಈಗ ಅವರು ಇರ್ತಕ್ಕಂಥ ಅವ್ರು ಗೋಲ್ಡ್ ಸುರೇಶ್ಗೆ ಇರ್ತಕ್ಕಂಥ ಸೆಕ್ಯೂರಿಟಿಗಳೇ 5ರಿಂದ 6 ಬಾಡಿ ಗಾರ್ಡ್ಸ್ಗಳಿದ್ದಾರೆ. ನೀವು ಎಂಥ ಪ್ಯಾನ್ ಇಂಡಿಯಾ ಸೂಪರ್ ಸ್ಟಾರ್ ತೆಗೆದುಕೊಂಡ್ರೂ ಅವ್ರ ಬಾಡಿ ಗಾರ್ಡ್ಸ್ಗಳು 2ರಿಂದ 3 ಜನ ಇರ್ತಾರೆ. ನೀವು ಕರ್ನಾಟಕದ ಟಾಪ್ 1 ಸ್ಟಾರ್ ಅಂತ ಯಶ್ ಕೂಡ ಒಬ್ಬ ಬಾಡಿ ಗಾರ್ಡ್ಸ್ ಗನ್ಮ್ಯಾನ್ನ ಹೊಂದಿದ್ದಾರೆ. ಆದರೆ ಈತನಿಗೆ 6ರಿಂದ 7 ಜನ ಬಾಡಿ ಗಾರ್ಡ್ಸ್ಗಳಿದ್ದಾರೆ. ಅಂದರೆ ನೀವೆಲ್ಲರೂ ಕೂಡ ಈತನ ಕ್ರೇಜ್ ಹೇಗಿದೆ ಅನ್ನೋದನ್ನ ಜಸ್ಟ್ ಊಹೆ ಮಾಡ್ಕೊಳ್ಬೋದು. ಜೊತೆಗೆ ಆರಂಭದಲ್ಲಿ ಈತ ಖಾಸಗಿ ಸಂಸ್ಥೆಯಲ್ಲಿ ಬೆಂಗಳೂರಿಗೆ ಬಂದಾಗ ಕೆಲಸ ಮಾಡ್ತಾ ಇದ್ದಾರಂಥ. ಕೆಲಸವನ್ನು ಬಿಟ್ಟು ಕ್ರಿಯೇಟಿವ್ ಇಂಟೀರಿಯರ್ ಸಂಸ್ಥೆಯನ್ನು ಸ್ಥಾಪಿಸಿ ಅದರಲ್ಲಿ ಗೆಲ್ತಾರೆ. ನೀವು ಕ್ರಿಯೇಟಿವ್ ಇಂಟೀರಿಯರ್ ಡಿಸೈನಿಂಗ್ ಮಾಡ್ತಕ್ಕಂಥವರು ಕೂಡ ಅವ್ರಿಗೂ ಕೂಡ ಅದೇ ಮಟ್ಟಿಗೆ ಆದಾಯವೂ ಕೂಡ ಇರುತ್ತೆ. ಒಟ್ಟಾರೆಯಾಗಿ ಏನಾದರೂ ಸಾಧಿಸಬೇಕು ಅನ್ನೋ ಛಲ ಇತ್ತು. ಹಾಗಾಗಿ ಊರು ಬಿಟ್ಟು ಓಡಿ ಬಂದು ತಮ್ಮದೇ ಆದಂಥ ಸಂಸ್ಥೆಯನ್ನು ಸ್ಥಾಪಿಸಿ ಒಂದಿಷ್ಟು ಕೆಲಸಗಳ ಮುಖಾಂತರ ಗಮನ ಸೆಳೆದರು. ಇತ್ತೀಚೆಗೆ ಅವರಿಗೆ ಝೀ ನ್ಯೂಸ್ ಕೂಡ ಒಂದು ಯುವರತ್ನ ಅವಾರ್ಡ್ ಕೂಡ ಕೊಟ್ಟಿತ್ತು. ಅದ್ರ ಮುಖಾಂತರ ಒಂದಿಷ್ಟು ಜನಪ್ರಿಯತೆಯನ್ನು ಪಡೆದಿದ್ದರು. ಇವರು ಎಲ್ಲೇ ಹೋಗಲಿ ಸದಾ ಮೈ ಮೇಲೆ ಚಿನ್ನ ಹಾಕ್ಕೊಂಡು ಓಡಾಡ್ತಾರೆ. ಕುತ್ತಿಗೆಯಲ್ಲಿ ಚಿನ್ನದ ಸರಗಳಿರುತ್ತೆ, ಕೈಯಲ್ಲಿ ಚಿನ್ನದ ಬ್ರಾಸ್ಲೆಟ್ ಇರುತ್ತೆ, ಉಂಗುರುಗಳು ಎಲ್ಲವೂ ಕೂಡ ಚಿನ್ನ. ಇವ್ರಿಗೆ ಚಿನ್ನ ಅಂದರೆ ಅಷ್ಟು ಅಚ್ಚುಮೆಚ್ಚಂತೆ. ಅದೇ ಕಾರಣಕ್ಕೂ ಏನೋ ಅವ್ರಿಗೆ ಈಗಾಗಲೇ ಇವರು ಗೋಲ್ಡ್ ಸುರೇಶ್ ಅನ್ನೋ ಹೆಸರು ಕೂಡ ಬಿದ್ದುಬಿಟ್ಟಿದೆ. ಇನ್ನೂ ಅವರು ಗೋಲ್ಡ್ ಬಿಸ್ನೆಸ್ ಕೂಡ ಮಾಡ್ತಾರೆ ಅನ್ನೋ ಮಾತುಗಳು ಕೂಡ ಕೇಳಿಬರ್ತಾ ಇದೆ. ಅದು ಒಂದಿಷ್ಟು ಅವರ ಹೆಸರಿನಲ್ಲೇ ಒಂದಿಷ್ಟು ಗೋಲ್ಡ್ ಅಂಗಡಿಗಳು ಕೂಡ ಇದೆ ಅನ್ನೋದು ಸದ್ಯದ ಮಾಹಿತಿ. ಒಟ್ಟಾರೆಯಾಗಿ ಇವರು ತುಂಬ ಗಮನ ಸೆಳೀಲಿಕ್ಕೆ ಏನು ಕಾರಣ ಅಂದರೆ, ಹಳೆಯ ಬಾರಿ ನೀವು ವರ್ತೂರು ಸಂತೋಷ್ ಅವ್ರನ್ನ ನೋಡಿದ್ವಿ. ಅದೇ ರೀತಿಯಾಗಿ ಹಳ್ಳಿ ಭಾಷೆ, ವೈಟ್ ಆ್ಯಂಡ್ ವೈಟ್ ಡ್ರೆಸ್ನಲ್ಲಿ ಇರ್ತಾರೆ. ಮೈ ತುಂಬ ಆ್ಯಕ್ಚುಲಾಗಿ ನೀವು ಗಮನಿಸ್ಬೋದು. ನಿನ್ನೆ ಅವ್ರು ಬಿಗ್ ಬಾಸ್ ಬಂದ ಒಂದು ಸ್ವಲ್ಪ ರೆಡ್ ಪ್ಯಾಟರ್ನ್ ಕಲರ್ ಕೂಡ ಇತ್ತು. ಆದರೆ ಇವರು ಯಾವಾಗಲೂ ಕೂಡ ವೈಟ್ ಆ್ಯಂಡ್ ವೈಟ್ ಡ್ರೆಸ್ನಲ್ಲೇ ಎಲ್ಲ ಕಡೆ ಗಮನ ಸೆಳೆಯೋದು. ಜೊತೆಗೆ ಹಳ್ಳಿ ಭಾಷೆ ಯಾವಾಗಲೂ ಕೂಡ ಕ್ಯಾಚಿ ಭಾಷೆ ಆಗಿರೋದ್ರಿಂದ, ಅದು ಉತ್ತರ ಕರ್ನಾಟಕದ ಭಾಷೆ ಆಗಿರೋದ್ರಿಂದ ಭಾಳಷ್ಟು ಬೇಗ ಎಲ್ಲರೂ ಗಮನವನ್ನು ಸೆಳೀತಾರೆ, ಎಲ್ಲರೂ ಕೂಡ ಅಟ್ರ್ಯಾಕ್ಟ್ ಆಗ್ತಾರೆ. ಇದೀಗ ದೊಡ್ಡ ಮನೆ ಕೂಡ ಎಂಟ್ರಿ ಕೊಟ್ಟಿದ್ದಾರೆ. ಕಳೆದ ಬಾರಿ ರೀತಿಯಾಗಿ ವರ್ತೂರು ಸಂತೋಷ್ ರೀತಿಯಾಗಿ ಅತಿ ಹೆಚ್ಚು ಓಟ್ಗಳನ್ನು ಪಡೆದು ಎಲ್ಲರ ಪ್ರೀತಿ ಸಂಪಾದಿಸ್ತಾರ ಅಂತ ಕಾದು ನೋಡಬೇಕಾಗಿದೆ. ಆದರೆ ನಾವೆಲ್ಲರೂ ಕೂಡ ಕಲಿಬೇಕಾದ ಪಾಠ ಇದೆಯಲ್ಲ, ಅದು ಕೂಡ ಅವರ ಹಠ ಛಲ ಜೊತೆಗೆ ಅವರ ಸಾಧನೆಯ ಹಾದಿಯನ್ನು ನಾವು ಕೂಡ ಅದನ್ನು ಸ್ಫೂರ್ತಿಯಾಗಿ ತೆಗೆದುಕೊಂಡ್ರೆ ಎಂತಹ ಬಡವನೂ ಕೂಡ ಶ್ರೀಮಂತನಾಗಿ ಬೆಳಿಬೋದು. ಒಂದಿಷ್ಟು ಬಿಗ್ ಬಾಸ್ನಲ್ಲೂ ಕೂಡ ಒಂದಿಷ್ಟು ಮಾಹಿತಿಗಳನ್ನು ಹಂಚಿಕೊಂಡ್ರು. ನಾನು ಅಷ್ಟಾಗಿ ಓದಿಲ್ಲ, ಬರೀಲಿಲ್ಲ, ನನ್ನ ಪತ್ನಿ ಚೆನ್ನಾಗಿ ಓದಿದ್ದಾರೆ, ನನಗೆ ಹೆಣ್ಣುಮಗು ಬೇಕು ಅಂತ ಬಯಸಿದ್ದೆ, ಮಗಳು ಹುಟ್ಟಿದ್ದಾಳೆ, ಇನ್ನೆಲ್ಲವೂ ಕೂಡ ಅದೇ ಕನಸು. ಒಂದಿಷ್ಟು ವರ್ಲ್ಡ್ ರೆಕಾರ್ಡ್ ಆಗೋ ಕನಸುಗಳು ಕೂಡ ಇದೆ, ಅವನ್ನು ಕೂಡ ನಾನು ಸಾಧಿಸ್ತೀನಿ ಅಂತ ಹೇಳಿದ್ದಾರೆ. ಇದು ಸದ್ಯ ಈ ಒಂದು ರಾತ್ರೋರಾತ್ರಿ ಫೇಮಸ್ ಆಗಿರ್ತಕ್ಕಂಥ ಗೋಲ್ಡ್ ಸುರೇಶ್ ಬಗ್ಗೆ ಇದ್ದಂಥ ಕುತೂಹಲವನ್ನು ನಾನು ತಣಿಸಿದ್ದೀನಿ ಅಂತ ಭಾವಿಸ್ತಾ, ಇದೇ ರೀತಿಯಾದಂಥ ಇನ್ನಷ್ಟು ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ. ನಾನು ರಾಕೇಶ್ ಆರುಂಡಿ. ಧನ್ಯವಾದ.